ಯು ಐ ವರ್ಡ್ ಹೋಗಿ ಬಂದಂಗಿತ್ತು. ಜಸ್ಟ್ ಎಂಟ್ರಿ ಇದು ತುಂಬಾ ತೂಕ ಇರುವಂತ ಪಾತ್ರ. ಲೈಕ್ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ, ಸಾಂಗ್ ಬಾಕಿ ಇರ್ಬೋದು ಮೇ ಬಿ. ಲೈಕ್ ಸೊ ಹಾಗಾಗಿ ಸಾಂಗ್ ಅಲ್ಲಿ ಇದೀನಿ, ಒಂದ್ ಸಾಂಗ್ ಅಲ್ಲಿ ಇದೀನಿ. ಯು ಐ ಅಲ್ಲಿ ನನ್ನ ಪಾತ್ರ ತುಂಬಾ ಗ್ಲಾಮರಸ್ ಆಗಿ ತೋರಿಸಿದ್ದಾರೆ. ಉಪೇಂದ್ರ ಸರ್ ಜೊತೆಗೆ ನಾವು ಟ್ರಾವೆಲ್ ಮಾಡುವಂತ ಪಾತ್ರ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾದಲ್ಲಿ ನಮ್ಮ ಬಿಗ್ ಬಾಸ್ ನೀತು ಅವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ನೀತು ಅವರೇ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ನೀತು ಅವರೇ, ವೆಲ್ಕಮ್ ಟು ದ ಶೋ. ಆ್ಯಕ್ಚುಲಿ ನಿಮಗೆ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ. ಈಗ ಯು ಐ ಟೀಸರ್ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಫಸ್ಟ್ ಲುಕ್ ಟೀಸರ್ನ ಆ್ಯಸ್ ಎನ್ ಆಡಿಯನ್ಸ್ ನಿಮಗೆ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಳಿ ಅದ್ರ ಬಗ್ಗೆ. ನಾನು ಆ್ಯಸ್ ಅ ಆಡಿಯನ್ ಟೀಸರ್ ನೋಡಿದಾಗ ತುಂಬ ಥ್ರಿಲ್ಡ್ ಆಗಿತ್ತು. ಒಂದು ಬೇರೆ ವರ್ಲ್ಡ್ಗೆ ಸರ್ ಹೇಳಿದಾಗ ಯು ಐ ವರ್ಡ್ ಹೋಗಿ ಬಂದಂಗಿತ್ತು. ಜಸ್ಟ್ ಎಂಟ್ರಿ ಇದು. ಸೊ ಇನ್ನು ಮುಂದೆ ತುಂಬ ದೊಡ್ಡದಾಗೇ ಇದೆ 100%. ಸೊ ನಾನು ಆ್ಯಸ್ ಅ ಆಡಿಯನ್ ಆಗಿ ತುಂಬ ಎಂಜಾಯ್ ಮಾಡಿದೆ. ಅದೇ ಏನು ರಿವೀಲ್ ಮಾಡಿಲ್ಲ. ಲೈಕ್ ನಾವು ನೋಡಿದಾಗೆ ಒಂದು ಥ್ರಿಲ್ಡ್ ಅಂತೂ ಇದೆ. ಲೈಕ್ ಏನೋ ಇದೆ, ಏನೋ ಒಂದು ಕಾನ್ಸೆಪ್ಟ್ ಇಟ್ಟೆ ಸರ್ ಗೊತ್ತಲ್ಲ, ಡೈರೆಕ್ಷನ್ ಅಂದಮೇಲೆ ಅವ್ರದ್ದೊಂದು ಕ್ರಿಯೇಟಿವ್ ಆಗಿ ಅವರು ಥಿಂಕ್ ಮಾಡಿ ಕ್ರಿಯೇಟಿವ್ ಆಗಿ ಅವರು ಥಾಟ್ ಪ್ರಾಸೆಸ್ನ ಅವರು ಮೂವಿಲಿ ತಂದಿರ್ತಾರೆ. ಸೊ ಹಾಗಾಗಿ ಆ್ಯಸ್ ಅ ಆಡಿಯನ್ ನಾನು ಟೀಸರ್ನ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಬಂದಿದ್ದ ಟೀಸರಲ್ಲಿ ಅಂದರೆ ಎಲ್ಲ ಫುಲ್ ಕತ್ಲೆ ಇತ್ತು, ಬರೀ ಆಡಿಯೋ ಮಾತ್ರ ಇತ್ತು. ಆ್ಯಕ್ಚುಲಿ ನೋ ವಿಜುವಲ್ಸ್. ಇದರಲ್ಲಿ ವಿಜುವಲ್ಸ್ನ ಬಿಟ್ಟಿದ್ದಾರೆ. ಹಂಗಂದ ತಕ್ಷಣ ಅದರಲ್ಲಿ ಏನು ರಿವೀಲ್ ಕೂಡ ಮಾಡ್ತಾ ಇಲ್ಲ ಅವ್ರು. ಆ್ಯಕ್ಚುಲಿ ಸಾಕಷ್ಟು ವಿಷಯ ಇದೆ ಅಂತ ಅರ್ಥ ಆಯಿತು. ಅದರಲ್ಲಿ ನೀವು ಕೂಡ ಈ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಾ ಅಂತ ನಮಗೆ ನೀವು ಹೇಳ್ಕೊಂಡಿದ್ರಿ. ಮೋಸ್ಟ್ಲಿ ಟ್ರೈಲರಲ್ಲಿ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಗ್ಲಿಮ್ಸ್, ನಿಮ್ಮ ಪಾತ್ರದ ಗ್ಲಿಮ್ಸ್ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಏನಾದರೂ, ಉಪೇಂದ್ರ ಸರ್ ಅಂತೂ ಏನೂ ಬಿಟ್ಕೊಡ್ತಾ ಇಲ್ಲ, ಏನಾದರೂ ಸ್ವಲ್ಪ ಹೇಳೋದಾದರೆ. ಪಾತ್ರದ ಬಗ್ಗೆ ತುಂಬ ತೂಕ ಇರುವಂಥ ಪಾತ್ರ. ಲೈಕ್ ತುಂಬ ವೇಟೇಜ್ ಇದೆ, ತುಂಬ ಲೈಕ್ ಮೀನಿಂಗ್ಫುಲ್ ಇದೆ ಆ ಪಾತ್ರಕ್ಕೆ. ಸೊ ಅಷ್ಟೇ ರಿವೀಲ್ ಮಾಡೋಕ್ಕಾಗೋದು. ಬಟ್ ಒಳ್ಳೆ ಪಾತ್ರ. ಎಷ್ಟು ಅವರು ನನ್ನ ಟ್ಯಾಲೆಂಟ್ನ ಯೂಸ್ ಮಾಡ್ಕೋಬೇಕು ಆ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಗ್ಲಾಮರಸ್ ಆಗಿ ನೋಡ್ತೀರಾ ನನ್ನ, ಅದು ಮಾತ್ರ ಹೇಳ್ಬೋದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ನು ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಟ್ರೈಲರ್ ಮತ್ತು ಸಾಂಗ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು. ಮತ್ತು ಕೆಲವು ವಿಷಯಗಳು ಮಾತ್ರ ಆ್ಯಕ್ಚುಲಿ ರಿವೀಲ್ ಆಗಿದೆ. ಅಜನೀಶ್ ಲೋಕನಾಥ್ ಅವರು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇವತ್ತು ಗೊತ್ತಾಗಿದೆ. ಆ್ಯಕ್ಚುಲಿ ಸಾಂಗ್ಸ್ಗಳಲ್ಲಿ ನೀವೇನಾದರೂ ಇರ್ತೀರಾ ಅಥವಾ ಸಾಂಗ್ಸ್ನ ನೀವು ಕೇಳಿದ್ದೀರಾ? ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಸಾಂಗ್ಸು ಅದೇ ಸರ್ ಡಿಸ್ಕಷನ್ ಮಾಡ್ದಂಗೆ ಲೈಕ್ ಒಂದು ಸಾಂಗಲ್ಲಿ ಇದ್ದೀವಿ ನಾವು. ಬಟ್ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ, ಸಾಂಗ್ ಬಾಕಿ ಇರ್ಬೋದು ಮೇ ಬಿ. ಲೈಕ್ ಸರ್ ಗೊತ್ತಲ್ಲ, ಲೈಕ್ ಏನೂ ರಿವೀಲ್ ಮಾಡಲ್ಲ ಅವರು. ನಮ್ಗೆ ಆನ್ ಸ್ಪಾಟ್ ಹೋದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಏನಾಗ್ತಿದೆ ಏನಿಲ್ಲ ಅಂತ. ಸೊ ಹಾಗಾಗಿ ಸಾಂಗಲ್ಲಿ ಇದ್ದೀನಿ, ಒಂದು ಸಾಂಗಲ್ಲಿ ಇದ್ದೀನಿ. ಸೊ ಲೆಟ್ಸ್ ಸಿ. ಸೊ ಆ್ಯಕ್ಚುಲಿ ಈಗ ಬಿಗ್ ಬಾಸಿಂದ ಹೊರಗೆ ಬಂದ ತಕ್ಷಣ, ಅಂದರೆ ಇದಕ್ಕೆ ಬಿಗ್ ಬಾಸಿಂದ ಹೋಗೋಕ್ಕಿಂತ ಮೊದಲೇ ಆ್ಯಕ್ಚುಲಿ ನೀವು ಆ್ಯಕ್ಟ್ ಮಾಡಿ ಆಗಿತ್ತು ಆಲ್ರೆಡಿ. ಯು ಐ ಸಿನಿಮಾದಲ್ಲಿ ಪಾತ್ರ ಎಲ್ಲ ಮಾಡಿ ಆಗಿತ್ತು. ಸೊ ಬಿಗ್ ಬಾಸಿಂದ ಹೊರಗೆ ಬಂದ ನಂತರ ಬೇರೆ ಏನಾದರೂ ಅವಕಾಶಗಳು ಬಂದಿದೆಯಾ? ಇವಾಗ ಹೆಂಗಿದೆ ಲೈಫು? ಏನು ಮಾಡ್ತಾ ಇದ್ದಾರೆ ನೀತು ಅವರು ಅಂತ? ತುಂಬ ಅವಕಾಶಗಳು ಬರ್ತಾ ಇದೆ. ತುಂಬ ಜನ ಹೇಳ್ತಾ ಇದ್ದಾರೆ. ಲೈಕ್ ಸ್ಕ್ರಿಪ್ಟು ಬರ್ತಾ ಇದೆ. ಈವನ್ ನಮ್ಮ ಕಮ್ಯುನಿಟಿ ಮುಖಾಂತರನೂ ಅಷ್ಟೇ. ಸೊ ತುಂಬ ಥಾಟ್ ಪ್ರಾಸೆಸ್ ಇದೆ ಏನೇನು ಮಾಡಬೇಕು ಅಂತ. ಬಟ್ ನಾನು ತುಂಬ ಚೂಸಿ ಯಾವುದೇ ಒಂದು ಪಾತ್ರನ ನಾನು ಸೆಲೆಕ್ಟ್ ಮಾಡಬೇಕಂದ್ರೆ. ಯಾಕಂದರೆ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇದೇ ಥರನೇ ತೋರಿಸ್ಬೇಕು ಅಂತ ಒಬ್ಬರು ಥಾಟ್ ಪ್ರಾಸೆಸ್ ಇರುತ್ತೆ. ಇದೇ ಥರ ನಿಮ್ಗೆ ಗೊತ್ತಲ್ಲ, ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಒಂದು ಫನ್ನಿ ವೇ ಅಂತಲೇ ಇರುತ್ತೆ. ಬಟ್ ನಾವು ನಾರ್ಮಲ್ ಆಗಿ ಒಂದು ಒಳ್ಳೆ ಪಾತ್ರನ, ಲೈಕ್ ಒಂದು ವೇಟೇಜ್ ಇರೋ ಪಾತ್ರನ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನೋದು ನನ್ನ ಒಂದು, ಲೈಕ್ ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಹಾಗಾಗಿ ಒಂದು ಒಳ್ಳೆ ಸ್ಕ್ರಿಪ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ಕೇಳ್ತಾ ಇದ್ದೀನಿ, ತುಂಬ ಜನ ಮೀಟ್ ಆಗ್ತಿದ್ದು, ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ನಾನು ಚೂಸಿ ಆಗಿರೋದ್ರಿಂದ ಲೈಕ್ ಸ್ಟೆಪ್ಪಿಂಗ್ ಸ್ಟೋನ್ ಥರ ನಂದು. ಲೈಕ್ ಹಾಗಾಗಿ ಬರ್ತಾ ಇದೆ, ಅವಕಾಶಗಳು ಖಂಡಿತ ಬರ್ತಾ ಇದೆ. ನೀತು ಅವರೇ, ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅಂದರೆ ಟ್ರಾನ್ಸ್ಜೆಂಡರ್ ಅಲ್ವಾ, ಅದನ್ನು ಆಲ್ಮೋಸ್ಟ್ ಫನ್ನಿಯಾಗೆ ತೋರಿಸೋ ಪ್ರಯತ್ನ ಆಗ್ತಾ ಇರುತ್ತೆ ಸಿನಿಮಾಗಳಲ್ಲಿ ಅಂತ. ಯು ಐ ಸಿನಿಮಾದಲ್ಲಿ ಹೇಗೆ ಗಂಭೀರವಾದ ಪಾತ್ರನ ಅಥವಾ ಹೇಗಿರುತ್ತೆ ಶೇಡ್ ಅಂತ ನಿಮ್ಮದು? ಯು ಐ ಪಾತ್ರದಲ್ಲಿ, ಯು ಐಯಲ್ಲಿ ನನ್ನ ಪಾತ್ರ ತುಂಬ ಗ್ಲಾಮರಸ್ ಆಗಿ ತೋರಿಸಿದ್ದಾರೆ. ತುಂಬ ಲೈಕ್ ಯಾವುದೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಲೈಕ್ ಆ್ಯಸ್ ಒಂದು ಆರ್ಟಿಸ್ಟ್ಗೆ ಏನು ಬೇಕೋ ಅದು ಸಿಕ್ಕಿದೆ ನನಗೆ ಈ ಯು ಐ ಮೂವಿಲಿ. ಸೊ ಹಾಗಾಗಿ ಹ್ಯಾಪಿ. ನೀತು ಅವರು ಈ ಥರ ಕೇಳಿದ್ರೆ ಹೇಳಲ್ಲ. ಸೊ ಯು ಐ ಫಸ್ಟ್ ಲುಕ್ ಟೀಸರ್ ನೋಡಿದ್ಮೇಲೆ ನಿಮ್ಮ ರಿಯಾಕ್ಷನ್ ಏನು ಅನಿಸ್ತು ಅಂತ ಹೇಳಿ. ಅದೇ ಖಂಡಿತ ಲೈಕ್ ಆ್ಯಸ್ ಅ ಆಡಿಯನ್ ಆಗಿ ನಾನು ಮೊದಲೇ
ಅರ್ಥ ಅಂತೂ ಆಗಿದೆ, ಬಟ್ ಅದನ್ನ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನಂಗೆ ಗೊತ್ತು ಏನೇನಿದೆ ಅಂತ. ಬಟ್ ಲೈಕ್ ಆ್ಯಸ್ ಅ ಆಡಿಯನ್ ಆಗಿ ಎಂಜಾಯ್ ಮಾಡಿದೆ ಫಾರ್ ಶ್ಯೂರ್. ಲೈಕ್ ಒಂದು ವಿಜುವಲ್ ಟ್ರೀಟ್ ಥರನೇ ಇತ್ತು. ಹಾಲಿವುಡ್ ಲೆವೆಲಲ್ಲಿ ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಎಂಜಾಯ್ ಮಾಡಿದೆ ನಾನು ಆ್ಯಸ್ ಅ ಆಡಿಯನ್ ಆಗಿ.